ಹಾಯ್ ಫ್ರೆಂಡ್ಸ್, ಶಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಲೈಕು ಶೇರು ಮಾಡಿ. ಇವತ್ತೇನಪ್ಪ ಅಂದರೆ ಅಜ್ಜನ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬನ್ನಿ ನೋಡಿ, ಅಜ್ಜನ ದೇವಸ್ಥಾನ ಇದು ಹೊರಾಂಗಣ. ಅಲ್ಲಿ ಗೋಪುರ ಕಟ್ಟಡ ಆಗ್ತಾಯಿದೆ. ಇದು ರೂಮ್ಸು ದೇವಸ್ಥಾನದ್ದು. ಈ ಜಾಗದಾಗೆ ಭಜನೆ ಆಗುತ್ತೆ. ಅಜ್ಜನ ಫೋಟೋ ಕಾಣ್ತಿದೆಯಲ್ಲ, ಅಲ್ಲಿ ಭಜನೆ ಆಗುತ್ತೆ. ಅಲ್ಲಿ ಶಾಪೆ ಫೋಟ, ಆಮೇಲೆ ಪಾತ್ರೆ ಬಾಡಿಗೆ ಅಡುಗೆ ಮಾಡೋಕ್ಕೆ ಸಿಗುತ್ತೆ. ಆಮೇಲೆ ಆಶೀರ್ವಾದ ಕಾಯಿ, ನಿಂಬೆಹಣ್ಣು, ತೀರ್ಥ, ವಿಭೂತಿ, ತಾಯ್ತ, ಅಜ್ಜನ ಫೋಟೋ ಇಲ್ಲಿ ದೊರೆಯುತ್ತೆ. ಬನ್ನಿ ನೋಡಿ ಅಜ್ಜನ ದೇವಸ್ಥಾನ ನೋಡಿ. ಶ್ರೀ ಕರಿಬಸವೇಶ್ವರನ ಗದ್ದಿಗೆ ಶ್ರೇಷ್ಠದಿಂದ ಕೊಡಗತ್ತಾರೆ. ನಿರಂತರ ನಡೆಯುವ ಸೇವೆ ವರಗಳು, ಪ್ರಸಿದ್ಧಿ ಕೊಡುವ ಸ್ಥಳಗಳು, ನಿರಂತರ ವರ್ಷಕ್ಕೆ ಅನ್ನ ಸಂತರ್ಪಣೆ 5001, ನಿರಂತರ ವರ್ಷ ಷೋಡಶೋಪಚಾರ ಪೂಜೆ 2501 ರೂಪಾಯಿ ಮತ್ತು ಗೃಹ ಶಾಂತಿ. ನಿರಂತರ ವರ್ಷ ಮಹಾರುದ್ರಾಭಿಷೇಕ 2001 ರೂಪಾಯಿ. ದಾಸೋಹದ ಕಟ್ಟಡ ಅಭಿವೃದ್ಧಿ ನಿಧಿ, ಆಮೇಲೆ ಕಾಣಿಕೆ ಹರಕೆ ಮುಡುಪು ಸದಾಯ, ಬೆಳ್ಳಿ ಬಂಗಾರ ಸದಾಯ, ಗಂಟೆ ಸದಾಯ, ಪಾತ್ರೆ ಸದಾಯ. ಯಾರಾದರೂ ದೇವಸ್ಥಾನಕ್ಕೆ ನಿಮ್ಮ ಭಕ್ತಿಯ ಮುಟ್ಟಿಸುವರಾದರೆ ಈ ಫೋನ್ ನಂಬರಿಗೆ, ಈ ಬ್ಯಾಂಕಿಗೆ ಇದು ಮಾಡಿ, ನಿಮ್ಮ ಅಮೌಂಟ್ ಕಳಿಸಿ. ನಿಮ್ಮ ಭಕ್ತಿ ಸಾರ. ಇಲ್ಲಿ ಕಾಯಿ ಇಟ್ಟಿರ್ತಾರೆ ನೋಡಿ. ಅಲ್ಲಿ ಕ್ಯೂನಾಗೆ ದರ್ಶನಕ್ಕೆ ಹೋಗ್ತಾರೆ ನೋಡಿ. ಭಕ್ತರೆಲ್ಲ ಬಂದಿದ್ದಾರೆ. ಇವತ್ತಿನೂ ಜನ ಕಡಿಮೆ ಇದ್ದಾರೆ. ಅಮಾವಾಸ್ಯೆ ಹುಣ್ಣಿಮೆ ಅಂದರೆ ತುಂಬ ಜನ ಇರುತ್ತೆ ನೋಡಿ. ಭಸ್ಮ ಹಚ್ಕೊಳ್ಳೋಣ. ಇಲ್ಲಿ ನೋಡಿ, ಇದು ತುಲಾಭಾರ ಕೊಡೋ ನೋಡಿ, ತುಲಾಭಾರ ಕೊಡೋ ತಕ್ಕಡಿ. ಅಕ್ಕಿ, ಬೇಳೆ, ಬೆಲ್ಲ, ಅಕ್ಕಿ, ನಾವು ಏನೇ ಹರಕೆ ಮಾಡ್ಕೊಂಡಿದ್ರು ತುಲಾಭಾರ ಕೊಡುವುದು. ಈ ಜಾಗದಲ್ಲಿ ಆಹಾರ ಧಾನ್ಯ ಒಪ್ಪಿಸುವುದು. ಇಲ್ಲಿ ಭಸ್ಮ ಅಂಗಾರ ಕೊಡುವ ಸ್ಥಳ ನೋಡಿ. ಭಸ್ಮನ ಇಲ್ಲಿ ಪ್ರಮುಖವಾಗಿ ನಿಂಬೆಹಣ್ಣು ಭಸ್ಮ. ಇಲ್ಲಿ ಒಳಗೆ ಹೋಗೋಕ್ಕೂ ಮುಂಚೆ ನಿಂಬೆಹಣ್ಣು ಕೊಯ್ದು ಭಸ್ಮ ಹಾಕಿ ಮೈಗೆಲ್ಲ ಹಚ್ಕೊಂಡು, ತಲೆಗೆ ಹಚ್ಕೊಂಡು ಸ್ನಾನ ಮಾಡಿ, ನಿಂಬೆಹಣ್ಣು ತುಳಿದು ನೀಟ್ ನಮಸ್ಕಾರ ಹಾಕ್ಕೊಂಬಂದು ಸ್ನಾನ ಮಾಡ್ತಾರೆ. ಇದು ತುಕ್ಕಪ್ಪಜ್ಜನ ದೇವಸ್ಥಾನ. ಇದು ಬನ್ನಿ ನೋಡಿ. ತೀರ್ಥ ಬಾಟಲ್ ಮಾಡ್ತಾ ಇದ್ದಾರೆ. ತೀರ್ಥ ಬಾಟ್ಲಿ ತುಂಬಿಸುವ ಕಾರ್ಯಕ್ರಮ ನಡೀತಾ ಇದೆ. ಬನ್ನಿ, ಗೋಪುರ ಕಟ್ಟಡ ನಡೀತಾ ಇದೆ. ಇಲ್ಲಿ ಸೈಡಿಗೆ ಬಂದ್ಬಿಟ್ಟು, ಇಲ್ಲಿ ನೋಡಿ ಬಾಕ್ಲು, ಈ ಸೈಡಿಗೆ ಬಂದ್ಬಿಟ್ಟು ಅಜ್ಜನ ನೋಡ್ರಿ ದರ್ಶನ ಆಗುತ್ತೆ. ಅಜ್ಜನ ದರ್ಶನ ಮಾಡ್ಕೊಳ್ಳಿ. ಇಲ್ಲಿ ದೆವ್ವ, ಪೀಡೆ, ಪಿಚಾಚಿ, ಮಠ ಮದ್ದು ಅಂತ ಹೇಳ್ತಾರಲ್ಲ, ಅದೇನೇ ಇದು ಪರಿಹಾರ ಆಗುತ್ತೆ ಅಜ್ಜನ ಆಶೀರ್ವಾದದಿಂದ. ಇದು ಹಿಂದಿಂದ ನಂಬಿಕೆ ಬಂದಿರೋ ಪದ್ಧತಿ, ನಂಬಿಕೆ. ಇದು ಎಷ್ಟೋ ಜನ ಪಾರಾಗಿದ್ದಾರೆ ಕಷ್ಟದಿಂದ. ಇಲ್ಲಿ ನಿಂಬೆಹಣ್ಣು ಆಧಾರನೇ, ಭಸ್ಮನೇ ಇಲ್ಲಿ ಮೂಲ, ಅಜ್ಜನ ಆಧಾರ. ಬನ್ನಿ, ಇದು ಕಟ್ಟಡದ ಗೋಪುರದೊಳಗಳದು. ಇವಾಗಿನ ಹೊಸ ಕಟ್ಟಡ ಆಗ್ತಿದೆ.
ಬನ್ನಿ ನೋಡಿ, ಸಿದ್ದರಾಮೇಶ್ವರ ವಸತಿ ಗೃಹ ನೋಡಿ. ಇದು ಕಟ್ಟಡ ಆಗ್ತಿರೋದು ಗೋಪುರ. ಇಲ್ಲಿ ಸ್ನಾನಕ್ಕೆ ಜವಳಕ್ಕೆ ಎಲ್ಲ ಹೋಗೋದು ಜಾಗ ಇದು. ಈ ಕಡೆ ಸೈಡು ಇಲ್ಲಿ ಕಟ್ಟಡ ನಡೀತಾ ಇದೆ, ತುಂಗಭದ್ರಾ ನದಿ. ಇದು ನಾಗಪ್ಪಜ್ಜನ ದೇವಸ್ಥಾನ ಕಟ್ಟಡ ಆಗ್ತಾಯಿದೆ. ಬನ್ನಿ, ಇಲ್ಲಿರೋದು ಬೆಳ್ಳಿ ತೇರು, ಶಿವರಾತ್ರಿ ಟೈಮ್ನಲ್ಲಿ ಹರಿಯುತ್ತೆ. ಬನ್ನಿ ನಾಗಪ್ಪಜ್ಜನ ದರ್ಶನ ಮಾಡ್ಕೊಳ್ಳೋಣ. ಇಲ್ಲಿ ದಾಸೋಹ ಮಂದಿರಕ್ಕೆ ಹೋಗುವ ದಾರಿ ಇದೆ. ಅಮಾವಾಸ್ಯೆ ಹುಣ್ಣಿಮೆ ದಿನ ಜನ ಜಾಸ್ತಿ ಇರುತ್ತಾರಲ್ಲ, ಆ ಟೈಮ್ ಸಂದರ್ಭದಲ್ಲಿ ಇಲ್ಲಿ ಊಟಕ್ಕೆ ಹೋಗ್ತಾರೆ, ದಾಸೋಹಕ್ಕೆ. ಇಲ್ಲಿ ನಾಗಪ್ಪಜ್ಜನ ಗುಡಿ ಹಿಂದೆ ವೀರಭದ್ರೇಶ್ವರ ದೇವಸ್ಥಾನ ಇದೆ. ಬನ್ನಿ, ಪೂಜಾರಿ ಇಲ್ಲ, ಕದ ಹಾಕಿದ್ರಲ್ಲೇ ಪೂಜೆ ಮಾಡ್ಕೊಂಡು ಹೋಗು, ದರ್ಶನ ಮಾಡ್ಕೊಳ್ಳಿ ವೀರಭದ್ರೇಶ್ವರ ಸ್ವಾಮಿನ. ಮುಡುಪಿನ ಪೆಟ್ಟಿಗೆ ಇದು ನೋಡಿ. ಇಟ್ಟು ಗಾಳಿ ದೆವ್ವ ಅಂತ ಹೇಳ್ತಾರಲ್ಲ, ಅವು ಬಿಟ್ಟೋಗೋ ಟೈಮ್ನಾಗೆ ಬೀಗ ಹಾಕಿರೋ ಗುರ್ತಿದು. ಗುರ್ತು ಕೊಟ್ಟು ಬಿಟ್ಟೋಗಿದೆ ಅಂತ ಹೇಳ್ತಾರೆ. ಇದು ವೀರಭದ್ರೇಶ್ವರ ದೇವಸ್ಥಾನ. ದರ್ಶನ ಮಾಡಿಕೊಂಡ್ರೆ ನೋಡಿ, ಈ ಸಂಧಿ ಒಳಗಾಸೆ ಹೋಗೋದು ಊಟದ ಮನೆಗೆ. ನಾನು ಆ ಕಡೆ ಸೈಡ್ ಕರ್ಕೊಂಡು ಹೋಗ್ತೀನಿ ಬನ್ನಿ. ಇವಾಗ ಊಟದ ಮನೆ ಪ್ರತಿನಿತ್ಯನೂ ದಾಸೋಹ ಇರುತ್ತೆ ಇಲ್ಲಿ. ಬೆಳಗ್ಗೆ ಸಾಯಂಕಾಲ ದಾಸೋಹ ಇರುತ್ತೆ. ಆಮೇಲೆ ಜನ ಬಂದವರು ಉಳ್ಕೊತಾರೆ ಇಲ್ಲಿ. ಈಗ ಇಲ್ಲೆಲ್ಲ ಜನ ಕೂತ್ಕೊಳ್ತಾರೆ. ಬಿಸಿಲು ಅಂತ ಇದನ್ನು ಹಾಕಿದ್ದಾರೆ ನೋಡಿ. ಆಮೇಲೆ ಇಲ್ಲಿ ಜನ ಮನಗೋದು, ಬಂದು ಭಕ್ತರು ರಾತ್ರಿ ಹೊತ್ತು ಆಗಲೂ ಕೂಡ ನೋಡಿ ಇಲ್ಲಿ ಮನಗ್ತಾರೆ. ಇದು ಮೃತ್ಯುಂಜಯ ವಸತಿ ಗೃಹ. ಇದು ತುಂಬ ಹಳೆಯದು ನೋಡಿ. ರೂಮೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಇನ್ನು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಕಟ್ಟಡ ನಡೀತಾ ಇದೆ ನೋಡಿ. ಆಮೇಲೆ ಇಲ್ಲಿ ನೋಡಿ, ಈ ಕಡೆ ಸೈಡು ಚಾಪಿ ಕೊಡುವ ಸ್ಥಳ. ವಾಪಸ್ ತಂದು ಕೊಡಬೇಕು. ರಾತ್ರಿ 9:30ಗೆ ಚಾಪಿ ಕೊಡ್ತಾರೆ. ಬೆಳಗ್ಗೆ 7 ಗಂಟೆ ಬೆಳಕಿನಾಗ ತಂದು ಕೊಡಬೇಕು. ಲಗೇಜು ಚಾಪಿ ಸ್ಥಳ ಇಲ್ಲಿ ನೋಡಿ. ಇಲ್ಲೆಲ್ಲ ಕಟ್ಟಡ ನಡೀತಾ ಇದೆ ನೋಡಿ. ಇಲ್ಲಿ ಒಳಗೆ ಹೋಗ್ತಾರೆ. ನನಗೆ ಮೆಟ್ಲು ಹತ್ತಕ್ಕಾಗಲ್ಲ, ಇಳಿಯೋಕ್ಕಾಗಲ್ಲ ಅಂತ ನಾನು ಹೊಳೆ ಹತ್ರ ಹೋಗ್ತಾ ಇಲ್ಲ ನೋಡಿ. ಅಲ್ಲಿ ಕಾಣ್ತಾ ಇದೆಯಲ್ಲ ಸ್ವಲ್ಪ, ಅದು ಹೊಳೆ. ಹೋಗಿ ಅಲ್ಲಿ ಸ್ನಾನ ಎಲ್ಲ ಗಾಡಿ ಎಲ್ಲ ತೊಳ್ಕೊಂಡು ಬರ್ತಾರೆ. ಜವಳ ತೆಗ್ಸೋ ಗೃಹ ಸ್ವಚ್ಛತೆಯಿಂದ ಕಾಪಾಡಬೇಕು. ಎಲ್ಲ ಧರ್ಮಸ್ಥಳದಾಗ ಹೆಂಗಾಗಿದೆಯೋ ಅದೇ ರೀತಿಯೇ ಆಗ್ತಾಯಿದೆ ಇವಾಗ. ವಿಶ್ರಾಂತಿ ಧಾಮ ಮೇಲೆಲ್ಲ ವಿಶ್ರಾಂತಿ ಪಡೆಯೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ನೋಡಿದ್ರಲ್ವ. ಬನ್ನಿ ಇವಾಗ ಊಟಕ್ಕೆ ಹೋಗೋಣ. ದಾಸೋಹದ ರೂಮ್ಗೆ ಹೋಗೋಣ, ಹಾಲಿಗೆ, ದಾಸೋಹದ ಹಾಲಿಗೆ. ಆಮೇಲೆ ಇಲ್ಲಿ ಅಜ್ಜನ ಜಾಗದಲ್ಲಿ ಕಲ್ಯಾಣ ಮಂಟಪ ಇದೆ. ಕರಿಬಸವೇಶ್ವರ ಕಲ್ಯಾಣ ಮಂಟಪ ಕಾಣ್ತಾ ಇದೆ ನೋಡಿ, ಅದೇ ಕಲ್ಯಾಣ ಮಂಟಪ. ಇಲ್ಲಿ ಮದುವೆನೂ ಸಪ್ರೇಟಾಗಿ ಅವ್ರು ಬೇಕಾದ್ರೆ ಮಾಡ್ಕೊತಾರೆ ನೋಡಿ. ಇಲ್ಲಿ ಯಾರಾದರೂ ದವಸ ಧಾನ್ಯಗಳನ್ನ ತಂದು ಒಪ್ಪಿಸ್ಬೋದು. ಆ ನಂಬರಿಗೆ ಯಾರಾದರೂ ಕರೆ ಮಾಡಿ ಒಪ್ಪಿಸಿ.
ಬನ್ನಿ, ಇದೇ ಕಲ್ಯಾಣ ಮಂಟಪ. ಇವಾಗ ಮದುವೆ ಇಲ್ಲದ ಕಾರಣ ಕದ ಹಾಕಿದ್ದಾರೆ. ನೋಡಿ, ಈ ಕಡೆ ಸೈಡ್ ಎಲ್ಲ ಗಾಡಿ ನಿಲ್ಲಿಸಿದ್ದಾರೆ. ಇಲ್ಲೆಲ್ಲ ಗಾಡಿ ನಿಲ್ಲಿಸಿದ್ದಾರೆ. ಸುತ್ತ ಅಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ. ಬಂದು ಭಕ್ತರು ಮನಗಿದ್ದಾರೆ ನೋಡಿ. ಇದು ಕರಿಬಸವಜ್ಜನ ದಾಸೋಹ. ಬನ್ನಿ ಹೋಗೋಣ ದಾಸೋಹಕ್ಕೆ. ನಾವು ಅಜ್ಜನ ಪ್ರಸಾದ ಪಡೆಯೋಣ. ನೋಡಿ, ಆ ಸೈಡು ಬರ್ತಾರೆ, ಈ ಸೈಡು ಬರ್ತಾರೆ. ನೋಡಿ, ಗಣೇಶ ಕೈ ಮುಕ್ಕೊಳ್ಳಿ. ಅನ್ನಪೂರ್ಣೇಶ್ವರಿ. ಇದೇ ಹಾಲು ನೋಡಿ, ಊಟದ ಹಾಲು. ಎಲ್ಲ ನೋಡಿ ಊಟಕ್ಕೆ ಕುಂದಿರ್ತಾ ಇದ್ದಾರೆ. ಎಲ್ಲ ದಾಸೋಹ ಕೂತ್ಕೊಂಡಿದ್ದಾರೆ. ಪಂಕ್ತಿ ಪೂರ್ತಿ ಆದಮೇಲೆ ತಟ್ಟೆ ಕೊಟ್ಟು ಊಟಕ್ಕೆ ನೀಡ್ತಾರೆ. ಈಗ ಅಡುಗೆ ಆಗಿದೆಯಲ್ಲ, ಈಗ ಅಜ್ಜನ ಪೂಜೆ ಮಾಡಬೇಕು. ಪೂಜೆ ಆದಮೇಲೆ ದಾಸೋಹ ಮಾಡ್ತಾರೆ. ನೋಡಿ, ಅಲ್ಲಿ ಅರ್ಥಪೂರ್ಣವಾಗಿ ಬರೆದಿದ್ದಾರೆ. ಸೋಹ ಎಂದೆನಿಸಿದರೆ ದಾಸೋಹ ಇಂದ ಅನಿಸುವುದು. ಅನ್ನಂ ಪರಬ್ರಹ್ಮ. ನಿಮ್ಮ ಹಾಳು ಮಾಡುವ ಸಂದರ್ಭ ಬೇರೆ ಯಾರಿಗೂ ಇಲ್ಲ. ನಿಮ್ಮನ್ನು ಹಾಳು ಮಾಡುವ ಸಂದರ್ಭವು ನಿಮಗೆ ಮಾತ್ರ. ಸ್ವಾಮಿ ವಿವೇಕಾನಂದ. ತುಂಬ ಚೆನ್ನಾಗಿದೆ ಅಲ್ಲ, ಅರ್ಥಪೂರ್ವವಾಗಿ ತಟ್ಟೆ ಕೊಡ್ತಾ ಇದ್ದಾರೆ ನೋಡಿ. ಈಗ ತಟ್ಟೆ ಕೊಡ್ತಾ ಇದ್ದಾರೆ ಊಟಕ್ಕೆ. ನೋಡಿ, ಅನ್ನ ನೀಡ್ಕೊಳ್ತಾ ಬರ್ತಾ ಇದ್ದಾರೆ. ಅದರ ಹಿಂದೆ ಸಾಂಬಾರು ಇದೆ.